ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದು ಒಂದು ಅಪ್ಕಮಿಂಗ್ ಅಡ್ವೆಂಚರ್ ಬೈಕ್ ಆರ್ ಡರ್ಟ್ ಬೈಕ್ ಅಂತ ಹೇಳ್ಬೋದು. ಅದರದ್ದು ಬೇಸಿಕಲಿ ಮಾರ್ಕೆಟಲ್ಲಿ ಏನು ಪೊಟೆನ್ಷಿಯಲ್ ಇರುತ್ತೆ ಇಫ್ ಇಟ್ ಇಸ್ ಲಾಂಚ್ ಟು, ಆ್ಯಂಡ್ ಆಲ್ಸೋ ನಂದು ಸಜೆಷನ್ ಟು ಮೇಕ್ ದ ಲಾಂಚ್ ವೆರಿ ಸಕ್ಸಸ್ಫುಲ್ ಏನು ನನ್ನ ಕಡೆಯಿಂದ ಅಂತ ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಇನಿವೆ ನೀವು ತಮ್ಮಲ್ಲಿ ನೋಡೋಕೆ ಗೊತ್ತಾಗಿರುತ್ತೆ, ಇಟ್ ಈಸ್ ಅಬೌಟ್ ದ Xpulse 210cc ಇರೋದು ವೆಹಿಕಲ್ ಲಾಂಚ್. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ದಿಸ್ ಇಯರ್ ಓನ್ಲಿ. ಸೊ ಹೋಪ್ಫುಲಿ ಈ ಇಯರ್ ಲಾಂಚ್ ಆಗುತ್ತೆ. ಸೊ ಈ ಗಾಡಿನ ಏನಕ್ಕೆ 440 or 410cc ಏನಕ್ಕಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಯಾವ ಇಂಜಿನಲ್ಲಿ ಬರುತ್ತೆ ಅಂತ ಐಮ್ ನಾಟ್ ವೆರಿ ಶೋರ್. 440cc ಅದು ಹಾರ್ಲಿ ಡೇವಿಡ್ಸನ್ ಇರೋ ಇಂಜಿನ್ ಬರುತ್ತೋ ಅಥವಾ ಯಾವುದು 400cc ಇದು ಲಿಕ್ವಿಡ್ ಕೂಲ್ಡ್ ನ್ಯೂಲಿ ಡೆವಲಪ್ಡ್ ಇಂಜಿನು, ಐಮ್ ನಾಟ್ ವೆರಿ ಶೋರ್ ಅಬೌಟ್ ಇಟ್. ಸೊ ಅದ್ರ ಬಗ್ಗೆ ಜಾಸ್ತಿ ಕ್ಲಾರಿಟಿ ಇಲ್ಲ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಮೇನ್ಲಿ ಬಿಕಾಸ್ ಇದು ಯಾವ ಪ್ರೈಸ್ ಸೆಗ್ಮೆಂಟಲ್ಲಿ ಫಾಲ್ ಆಗುತ್ತೆ. ಸೊ 440cc ಇಂಜಿನ್ದು ಪ್ರೈಸ್ ಸೆಗ್ಮೆಂಟು ನನ್ನ ಒಪಿನಿಯನ್ ವಿಲ್ ಫಾಲ್ ಇನ್ ದ 3 to 4 lakh ಸೆಗ್ಮೆಂಟಲ್ಲಿ ಫಾಲ್ ಆಗುತ್ತೆ ಅನ್ಸುತ್ತೆ. ಈ 210cc Xpulse 210cc ನಂದು ಏನು ಲೈಕ್ ಎಕ್ಸ್ಪೆಕ್ಟೇಷನ್, ಒಂದು ಪ್ರಿಡಿಕ್ಷನ್ ಏನು ಅಂದರೆ, ಐ ಫೀಲ್ ದಟ್ ಅದರದ್ದು ಲೈಕ್ ಲಾಂಚ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 1.8 to 2 lakhs ಇರುತ್ತೆ ಅಂತ ಅನಿಸ್ತಾ ಇದೆ ಎಕ್ಸ್ ಶೋರೂಮ್ ಪ್ರೈಸ್. ಸೊ ಅರೌಂಡ್ ಕರ್ನಾಟಕದಲ್ಲಿ ನಿಮಗೆ 2.4 lakhs ಅಲ್ಲಿ ಬರ್ಬೋದು. ಸೊ ಅದರಿಂದ ನಿಮಗೆ ಒಂದು 2 to 3 lakh ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಸೊ ದಟ್ ಇಸ್ ದ ರೀಸನ್ ವೈ ಐ ಆಮ್ ಮೋರ್ ಫೋಕಸ್. ಏನಕ್ಕೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ, ಏನಕ್ಕೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿಸ್ 2 to 3 lakhs ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ ನೀವೇ. ಸೊ ದ್ಯಾಟ್ ಇಸ್ ದ ರೀಸನ್ ನಾನು ಈ ಗಾಡಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದೀನಿ ರಾದರ್ ದನ್ ದ Xpulse 440. ಎನಿವೆ, ಸೊ ನಾನು ಬೇಸಿಕಲಿ ಇದ್ರ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ಲಿ ನೀವು ಇವಾಗ ಮಾರ್ಕೆಟ್ ನೋಡ್ಬೋದು ಅಡ್ವೆಂಚರ್ ಬೈಕ್ಸ್ ಬಗ್ಗೆ. ಸೊ ಅಡ್ವೆಂಚರ್ ಬೈಕ್ಸ್ ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 1 lakh to maybe 5 lakhs ತನಕ ಮಾಸ್ ಮಾರ್ಕೆಟ್ ಸೆಗ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾರೆ, ದೊಡ್ಡ ದೊಡ್ಡ ಅಡ್ವೆಂಚರ್ ಬೈಕ್ಸ್ ಅಲ್ಲ, ಬಿಕಾಸ್ ಅದೇ ನಾವು ಮ್ಯಾಕ್ಸಿಮಮ್ ತಗೊಳ್ಳೋದು ಮಾಸ್ ಮಾರ್ಕೆಟಲ್ಲೇ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ ರೈಟ್ ನೀವು ಯಾವ ಅಡ್ವೆಂಚರ್ ಬೈಕ್ಸ್ ಇದೆ ಆ್ಯಂಡ್ ವಿಚ್ ಇಸ್ ದ ಮೋಸ್ಟ್ ಡಿಸೈರಬಲ್ ಅಡ್ವೆಂಚರ್ ಬೈಕ್ ಅಂತ ಕೇಳಿದ್ರೆ, ಬೈಕ್ಸ್ ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಕಮ್ಮಿ ಇದೆ, ಬಟ್ ಮೋಸ್ಟ್ ಡಿಸೈರಬಲ್ ಬೈಕ್ ರೈಟ್ ನೌ ಇಸ್ ದ ಹಿಮಾಲಯನ್ 450cc ಇಂಜಿನ್ದು ಬೈಕು, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬೈಕು, ಆ್ಯಂಡ್ ದ್ಯಾಟ್ ಇಸ್ ದ ಮೋಸ್ಟ್ ಡಿಸೈರಬಲ್ ಇಂಜಿನ್. ಏನಕ್ಕೆ ಅಂತ ಕೇಳಬೇಕಾಗಿಲ್ಲ, ಅದರ ನ್ಯೂಸ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ. ಸೊ ಆಬ್ವಿಯಸ್ಲಿ ಅದು ಇಟ್ಸ್ ಅ ವೆರಿ ಪೊಟೆನ್ಷಿಯಲ್ ಗಾಡಿ. ನಿಮಗೆ ಲೈಕ್ ಇಟ್ಸ್ ಅ ಓವರ್ವೆಲ್ಮಿಂಗ್ಲಿ ಪೊಟೆನ್ಷಿಯಲ್ ಗಾಡಿ. ನಿಮಗೆ ಟೂರಿಂಗ್ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು, ನಿಮಗೆ ಲೈಕ್ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ. ಐ ಮೀನ್ ರಾಯಲ್ ಎನ್ಫೀಲ್ಡ್ದು ಎವ್ರಿವೇರ್ ಭರವಸೆ ಇದೆ, ನಿಮಗೆ ಎಲ್ಲ ಕಡೆ ಸರ್ವಿಸ್ ಸೆಂಟರ್ ಇದೆ. ಸೊ ಇಟ್ಸ್ ಅ ವೆರಿ 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 ಕೇಪಬಲ್ ಗಾಡಿ ಓವರ್ ಆಲು. ಬಟ್ ದ ಪ್ರಾಬ್ಲಮ್ ಆಫ್ ದಿಸ್ ಗಾಡಿ ಏನು ಅಂದರೆ, ಇಟ್ಸ್ ನಾಟ್ ಲೈಕ್ ಒಂದು ಪ್ರಾಬ್ಲಮ್, ಗಾಡಿ ಪ್ರಾಬ್ಲಮ್ ಏನಿಲ್ಲ, ಯಾವ ಪ್ರೈಸ್ ಬ್ರಾಕೆಟಲ್ಲಿ ಫಾಲ್ ಆಗ್ತಾ ಇದೆ ಅಂದರೆ, ರೈಟ್ ನಾವು ಅದ್ರದ್ದು ಪ್ರೈಸ್ ನೆಕ್ಸ್ಟ್ ಇನ್ಕ್ರೀಸ್ ಮಾಡಾದ್ಮೇಲಿಂದ ಇವಾಗ ಸದ್ಯಕ್ಕೆ ಅದರದ್ದು ಆನ್ ರೋಡ್ ಪ್ರೈಸ್ ಕರ್ನಾಟಕದಲ್ಲಿ ನೋಡಿದ್ರೆ 3.6 ಇಂದ 3.8 lakhs ಇದೆ ಆನ್ ರೋಡ್ ಕರ್ನಾಟಕದಲ್ಲಿ. ಸೊ ಇಟ್ ಈಸ್ ಫಾಲಿಂಗ್ ಅಂಡರ್ ದ 3 to 4 lakh ಸೆಗ್ಮೆಂಟ್. ಸೊ ಈ ಪ್ರೈಸ್ ಸೆಗ್ಮೆಂಟು ನನ್ನ ಒಪಿನಿಯನ್ ಎಲ್ಲರದು ಲೈಕ್ ರೀಚಲ್ಲಿ ಇಲ್ಲ ರೈಟ್ ನೋ. ಐ ನೋ ಇಂಡಿಯಾದಲ್ಲಿ ಸಾಕಷ್ಟು ಜನ ಲೈಕ್ ದ ಮಿಡಲ್ ಕ್ಲಾಸ್ ಹ್ಯಾವ್ ಗ್ರೋನ್ ಆ್ಯಂಡ್ ದೇ ಆರ್ ಡಿಸೈರಿಂಗ್ ಮಚ್ ಮೋರ್ ಬೆಟರ್ ವೆಹಿಕಲ್ಸ್, ಬಟ್ ಸ್ಟಿಲ್ ರೈಟ್ ನೌ ಫಾರ್ ಮೀ ಇಟ್ ಈಸ್ ಅ ವೆರಿ ಕಾಸ್ಟ್ಲಿ ಸೆಗ್ಮೆಂಟ್ ಓನ್ಲಿನೇ. ಐ ವೋಂಟ್ ಸೇ ಇಟ್ ಈಸ್ ಅ ವೆರಿ ಚೀಪ್ ಸೆಗ್ಮೆಂಟ್, ಸ್ವಲ್ಪ ಕಾಸ್ಟ್ಲಿನೇ. ಇಫ್ ಯು ಆರ್ ಒಂದು ಸಿಂಗಲ್ ಸಿಲಿಂಡರ್ ಇಂಜಿನ್ ಬೇರೆ, ಸೊ ಅದನ್ನು ನೀವು 3.6 3.8 lakhs ತಗೋಬೇಕಂದ್ರೆ ಯು ಹ್ಯಾವ್ ಟು ಥಿಂಕ್ ಅ ಲಾಟ್ ಆ್ಯಂಡ್ ಬೈ ದಟ್ ವೆಹಿಕಲ್. ಸೊ ದಟ್ ಇಸ್ ದ ಥಿಂಗು. ಸೊ ಇವಾಗ ಮೊದಲು ಹಳೆ ಹಿಮಾಲಯನ್ ಇದ್ದಿದ್ದು ಆ್ಯಕ್ಚುಲಿ 2 to 3 lakhs ಸೆಗ್ಮೆಂಟಲ್ಲಿ. ಆ ಟೈಮಲ್ಲಿ ನಿಮಗೆ ಆ್ಯಕ್ಚುಲಿ ಸಾಕಷ್ಟು ವೆಹಿಕಲ್ಸು ಲೈಕ್ ಅಡ್ವೆಂಚರ್ 390 KTM ಅವ್ರದ್ದು, ಅದು ಒಂದು ಟೈಮಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇತ್ತು. ಇವಾಗ ಪ್ರೈಸ್ ಜಾಸ್ತಿ ಆಗಿದೆ. ಪ್ಲಸ್ ಇದರದ್ದು ಐ ಥಿಂಕ್ ಅಡ್ವೆಂಚರ್ 390X ಐ ಥಿಂಕ್ 3.5 lakhs ಏನೋ ಸಮಥಿಂಗ್ ಇದೆ. ಸೊ ಐ ಥಿಂಕ್ ಅದನ್ನು ಐ ಥಿಂಕ್ ಔಟ್ ಆಫ್ ರೀಚ್ ಇದೆ. ಪ್ಲಸ್ ಆ ಗಾಡಿದು ಎನಿವೆ ಅಪ್ಡೇಟ್ ಬರ್ತಾ ಇದೆ, ಐ ಮೀನ್ ಅಪ್ಗ್ರೇಡೆಡ್ ವರ್ಷನು 2025 ಸೊ ಆ ಗಾಡಿನ ತಗೊಳ್ಳೋದು ಏನು ಯಾರು ತಗೊಳ್ಳಲ್ಲ ಅಂತ ನನ್ನ ಅನಿಸ್ತಾ ಇದೆ. ಅದು ಸೂಪರ್ ಆಗಿರೋ ವರ್ಷನ್ ಬರ್ತದೆ, ಎಂಡ್ಯೂರೋ ಪ್ಲಸ್ ನಿಮಗೆ ಅಡ್ವೆಂಚರ್ ಟೂರರ್ ವರ್ಷನ್. ಸೊ ಅದನ್ನು ತಗೋತಾರೆ ಜಾಸ್ತಿ. ಇವಾಗ ತಗೊಳ್ಳೋರು ಐ ಥಿಂಕ್ ತುಂಬ ಫ್ಯಾನ್ ಬಾಯ್ಸ್ ಮಾತ್ರ ತಗೋಬಹುದು. ಸೊ 2 to 3 lakhs ಆ್ಯಕ್ಚುಲಿ ನಿಮಗೆ ಅವೈಲೇಬಲ್ ಇರೋದು. ನಿಮಗೆ ನಾನು ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲೂ ನಾನು ಎಕ್ಸ್ಪ್ರೆಸ್ ಮಾಡಿದೆ ಅಡ್ವೆಂಚರ್ ಟೂರಿಂಗ್ ಆಪ್ಷನ್ ನಿಮಗೆ ಪ್ರಾಪರ್ ಇರೋದು ಎಡ್ಜಿ ಅಡ್ವೆಂಚರ್ ಮಾತ್ರ. ಬಿಕಾಸ್ ಎಡ್ಜಿ ಅಡ್ವೆಂಚರು ಲುಕ್ ಇಟ್ ಹ್ಯಾಸ್ ಅ 21 ಲೈಕ್ ವೀಲ್ ಆ್ಯಂಡ್ 17 ರೇರಲ್ಲಿ. ಸೊ ಅದೊಂದು ಪ್ರಾಪರ್ ಅಡ್ವೆಂಚರ್ ಸೆಟಪ್ ಇದೆ. ಬಟ್ ಐ ನೋ ಬಿಕಾಸ್ ಆಫ್ ದ ಬ್ರ್ಯಾಂಡ್ ನೇಮು ಆ್ಯಂಡ್ ಕೆಲವರಿಗೆ ಅದು ಕ್ವಾಲಿಟಿ ಮೇಲೆ ಸ್ವಲ್ಪ ಭರವಸೆ ಇಲ್ಲದೆ ಇರೋದ್ರಿಂದ ಮೇ ಬಿ ಅವ್ರು ಅಷ್ಟು ಡಿಸೈರಬಲ್ ಆಗಲ್ಲ. ಬಟ್ ಸ್ಟಿಲ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಆ ವಿಡಿಯೋದಲ್ಲಿ ಇಟ್ಸ್ ಅ ವೆರಿ ಗುಡ್ ಬೈಕ್. ಬಟ್ ರೈಟ್ ನಾವು ಪೀಪಲ್ ಆರ್ ವೇಟಿಂಗ್ ಫಾರ್ ಒಂದು ದೊಡ್ಡ ಬ್ರ್ಯಾಂಡಿಂದ ಒಂದು ಒಳ್ಳೆ ವೆಹಿಕಲ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಯಾವುದೋ ವೆಹಿಕಲ್ ಇಲ್ಲ. ಐ ಥಿಂಕ್ ಹಾಂಡಾದವರು ಒಂದು 350cc ವೆಹಿಕಲ್ನ ಲಾಂಚ್ ಮಾಡೋ ಪ್ಲಾನ್ ಇದೆ. ಬಟ್ ಅಗೇನ್ ಐ ಡೋಂಟ್ ನೋ ವೆದರ್ ಅದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಹಾಂಡಾದವ್ರದ್ದು. ಬಿಕಾಸ್ ಅದೇ ಇಂಜಿನಿಂದ ಮಾಡ್ತಾ ಇದ್ದಾರೆ ದಟ್ ಅದರಲ್ಲಿ 350 CB3 ಸೀರೀಸ್ದು. ಸೊ ಐ ಆಮ್ ನಾಟ್ ವೆರಿ ಶೋರ್ ಹೆಂಗಿರುತ್ತೆ ಅಂತ. ಮೇ ಬಿ ಐ ನೋ ರಿಲಯಬಿಲಿಟಿ ವೈಸ್ ಇರುತ್ತೆ ಚೆನ್ನಾಗಿ, ಬಟ್ ಸ್ಟಿಲ್ ಪೊಟೆನ್ಷಿಯಲ್ ವೈಸ್ ಐ ಆಮ್ ನಾಟ್ ವೆರಿ ಶೋರ್. ಬಿಕಾಸ್ ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಐ ನೋ ಹಾಂಡಾದವ್ರು ಆಲ್ರೆಡಿ ಬೆಸ್ಟೊಂದು ಮಾಡಿದ್ದಾರೆ. ಅವ್ರು ಐ ಡೋಂಟ್ ನೋ 300cc ಇದೆ, ಅದು CRF ತರ್ಬೋದಿತ್ತು. ಬಟ್ ಏನಿವೆ ಅವ್ರಿಗೆ ಹೊಸದೇನೋ ಗಾಡಿ ಮಾಡಬೇಕಂತ ಆಸೆ ಇದೆ. ಬಟ್ ಏನಿವೆ ರೈಟ್ ನೋ ಮಾರ್ಕೆಟಲ್ಲಿ ಅಷ್ಟೊಂದು ನ್ಯೂಸ್ ಇಲ್ಲ ಅದ್ರ ಬಗ್ಗೆ, ಸುಮ್ಮನೆ ಒಂದು ಏನೋ ಬಂದಾಗ ನೋಡೋಣ ಅಂತ. ಬಟ್ ರೈಟ್ ನೋ ನನ್ನ ಅನಿಸ್ತಾ ಇರೋದು ಒಂದು ಪೊಟೆನ್ಷಿಯಲ್ ಅಂತ ನೀವು ನೋಡೋದಾದ್ರೆ ಇനി ಯಾವುದು ಗಾಡಿ ಇಲ್ಲ ರೈಟ್ ನಾವು ಬೈ ಮಾಡಬೇಕು. ನೀವು ಯಾವ ಟು ಕೊಟ್ಟು ಹಿಮಾಲಯನು ಫಾರ್ ಗೆಟಿಂಗ್ ದ ಬೆಸ್ಟ್ ಆಫ್ ದ ಅಡ್ವೆಂಚರ್ ಗಾಡಿ. ಸೊ ಇವಾಗ ಅಡ್ವೆಂಚರ್ ಗಾಡಿ ಹಿಮಾಲಯನ್ ಬಿಟ್ಟರೆ ನಿಮಗೆ ಅವೈಲೇಬಲ್ ಇರೋದೇ Xpulse. ಅದು 1 to 2 lakhs ಸೆಗ್ಮೆಂಟಲ್ಲಿ ನಿಮಗೆ ಬರ್ತದೆ. 1 to 2 lakhs ಒಳಗಡೆ ನೀವು ಬೈ ಮಾಡ್ಬೋದು. ಐ ಥಿಂಕ್ ಶೋರೂಮ್ ಪ್ರೈಸ್ ಅರೌಂಡ್ 1.3 1.4 lakhs ಇದೆ. ಸೊ ನಿಮಗೆ ಅರೌಂಡ್ ಐ ಥಿಂಕ್ ಇವಾಗ ಒಂದು 10,000 ಎಕ್ಸ್ಟೆಂಡ್ ಆಗಿರ್ಬೋದು. ಐ ಥಿಂಕ್ ನೀವು 2 lakhs ಒಳಗಡೆ ಸಿಕ್ಬಿಡುತ್ತೆ Xpulse. ಬಟ್ ದ ಪ್ರಾಬ್ಲಮ್ ವಿತ್ ಹಳೆ Xpulse ಏನು ಇದೆ ಅಂದರೆ, ಎಸ್ ಇದು ತುಂಬಾ ಆಫ್ ರೋಡ್ ಕೇಪಬಲ್ ಗಾಡಿ ಇತ್ತು ಅದು. ಬಟ್ ಸ್ಟಿಲ್ ಐ ವುಡ್ ಸೇ ದ ಮೇನ್ ಪ್ರಾಬ್ಲಮ್ ಅನ್ನೋದು ಟೂರಿಂಗ್ ಆಸ್ಪೆಕ್ಟಲ್ಲಿ ನಿಮಗೆ ಅದು ಒಳ್ಳೆ ಆಕ್ಸಲರೇಷನ್ ಕೊಡಲ್ಲ, ಒಂಥರ ಬೋರ್ ಇಡಿಸುತ್ತೆ.
ನಿಮಗೆ ವೆನ್ ಯೂರ್ ಟೂರಿಂಗ್. ಸೊ ಅದನ್ನ ರಿಸಾಲ್ವ್ ಮಾಡೋಕ್ಕೆ ಆಬ್ವಿಯಸ್ಲಿ ಅವರು 210cc ಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಕರಿಸ್ಮಾದು, ವಿಚ್ ಹ್ಯಾಸ್ ದ ಪವರ್ ಆಫ್ 25 bhp and 20 Nm of torque, which is very capable ನನ್ನ ಒಪಿನಿಯನ್ ಫಾರ್ 200cc. ಒಂದು ಒಳ್ಳೆ ಲೆವೆಲ್ ಆಫ್ ಪವರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. ನನ್ನ ಒಪಿನಿಯನ್ ಇಟ್ ಇಸ್ ಗುಡ್ ಇನಫ್ ಪವರ್. ಐ ನೋ ಇವಾಗಿರೋ ನಿಮ್ಮ ಮಾರ್ಕೆಟ್ ಇರೋ 400cc ಬೈಕ್ಸ್ನ ಕಂಪೇರ್ ಮಾಡಿದ್ರೆ ಪವರ್ ಫಿಗರ್ ಸ್ವಲ್ಪ ಕಮ್ಮಿ ಅನ್ಸ್ಬೋದು, ವಿಚ್ ಇಸ್ ನಿಮಗೆ ತುಂಬ ಚೀಪ್ ಪ್ರೈಸಲ್ಲಿ ಅವೈಲೇಬಲ್ ಇದೆ NS 400 ಬಂದಮೇಲೆ ಅಂತೂ. ಬಟ್ ಸ್ಟಿಲ್ ಐ ವುಡ್ ಸೇ ದ ಪವರ್ ಫಿಗರ್ ಇಸ್ ವೆರಿ ಗುಡ್ ಅಂತ ಹೇಳ್ತೀನಿ ಫಾರ್ ಐ ಥಿಂಕ್ ನೀವು ಅಡ್ವೆಂಚರ್ ಮಾಡಬೇಕಾದ್ರೂ ನಿಮಗೆ ಟೂರಿಂಗ್ ಮಾಡಬೇಕಾದ್ರೂ ಐ ಥಿಂಕ್ ಇಟ್ ವಿಲ್ ಬಿ ಡೀಸೆಂಟ್. ನಾನು ಆಲ್ರೆಡಿ ಅಂಟರ್ಲಿ 20 bhp ಆರಾಮಾಗಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. 25 bhp ವೆರಿ ಗುಡ್ ಇನಫ್ ಪವರ್ ನನಗೆ ಅನಿಸ್ತದೆ. ಪಲ್ಸರ್ಲು ಸಾಕಷ್ಟು ಜನ ಹೋಗ್ತಾರೆ. ಸೊ ಈ ದಿಸ್ ಗಾಡಿ ಪವರ್ ವೈಸ್ ನನ್ನ ಒಪಿನಿಯನ್ ಟೂರಿಂಗ್ಗೆ ಇಟ್ ವಿಲ್ ಬಿ ವೆರಿ ಗುಡ್. ಐ ವಾಂಟ್ ಸೇ ವೆರಿ ಲೈಕ್ ಸೂಪರ್ ಗುಡ್ ಅಂತ ಹೇಳಲ್ಲ, ನೀವು ತುಂಬ ಫಾಸ್ಟಾಗಿ ಟೂರಿಂಗ್ ಮಾಡ್ಬೋದು ಅಂತ ಹೇಳಲ್ಲ, ಬಟ್ ಇಟ್ ವಿಲ್ ಬಿ ಗುಡ್ ಇನಫ್ ಅಂತ ಹೇಳ್ತೀನಿ 25 bhp. ಸೊ ಅದನ್ನ ಕನ್ಸಿಡರ್ ಮಾಡಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಆಲ್ರೆಡಿ ಹೇಳಿದೆ ನಾನು, ಇದ್ರ ಪ್ರೈಸ್ ಬ್ರಾಕೆಟ್ ನನಗೆ ಅನಿಸ್ತದೆ. ಸೊ 2.4 lakhs ಆನ್ ರೋಡ್ ಬರೋದ್ರಿಂದ 2 to 3 lakhs ಒಂದು ವೆಹಿಕಲ್ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಐ ಫೀಲ್ ದ ಪೊಟೆನ್ಷಿಯಲ್ ವಿಲ್ ಬಿ ವೆರಿ ಗುಡ್ ವಿತ್ ದಿಸ್ ವೆಹಿಕಲ್. ಆ್ಯಂಡ್ ಐ ಕನ್ಸಿಡರ್ ದಿಸ್ ವೆಹಿಕಲ್ ಟು ಆಕ್ಚುಲಿ ಒಂಥರ ಮಾರ್ಕೆಟಲ್ಲಿ ನಿಮಗೆ ಒಂದು ಹಾವಳಿ ಹಬ್ಬಿಸಬಹುದು, ಎಸ್ಪೆಷಲಿ ರಿಗಾರ್ಡಿಂಗ್ ಅಡ್ವೆಂಚರ್ ಟೂರಿಂಗ್. ಸೊ ಇದನ್ನ ತಗೊಂಡ್ಬಿಟ್ಟು ಜನ ನಿಮ್ಮ ಪ್ರಕಾರ ಓನ್ಲಿ ಆಫ್ ರೋಡಿಂಗ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನ್ನ ಒಪಿನಿಯನ್ ಇದು 210cc ವಿತ್ ಲಿಕ್ವಿಡ್ ಕೂಲ್ ಆ್ಯಂಡ್ ಒಳ್ಳೆ 25 bhp ಪವರ್ ಕೊಡೋದ್ರಿಂದ ನನಗೆ ಅನಿಸ್ತಾ ಇದೆ ಇದನ್ನ ಅಡ್ವೆಂಚರ್ ಟೂರಿಂಗ್ ಆಗಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ನನಗೆ 2 to 3 lakhs ಬರೋದ್ರಿಂದ ದಿಸ್ ಲುಕ್ಸ್ ಟು ಬಿ ಅ ವೆರಿ ಮಚ್ ಪೊಟೆನ್ಷಿಯಲ್ ಬೈಕ್ ಅಂತ ಅನಿಸ್ತಾ ಇದೆ ನನಗೆ. ಸೊ ಎನಿವೆ ದಿಸ್ ಇಸ್ ಅಬೌಟ್ ದ ಪೊಟೆನ್ಷಿಯಲ್. ಸೊ ಏನಕ್ಕೆ ಪೊಟೆನ್ಷಿಯಲ್ ಅಂತ ನಾನು ಹೇಳಿದ್ದೀನಿ. ಇವಾಗ ನಾನು ಸಜೆಷನ್ಸ್ ಕೊಡ್ತೀನಿ ಈ ಗಾಡಿಗೆ, ಅವ್ರಿಗೆ ಏನು ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ ನಾನು ಹೇಳ್ತೀನಿ. ಫಸ್ಟ್ಲಿ ನಾನು ಇದರಲ್ಲಿ ಏನು ಸ್ಪೆಸಿಫಿಕೇಶನ್ಸ್ ಇರಬೇಕು, ನನಗೆ ಏನು ಆಸ್ಪಿರೇಷನ್ಸ್ ಇದೆ ಈ ಸ್ಪೆಸಿಫಿಕೇಶನ್ ಅದನ್ನು ಡಿಸ್ಕಸ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಯಾವ ಥರ ಮಾರ್ಕೆಟ್ ಮಾಡಿದ್ರೆ ಇದು ಇಟ್ ವಿಲ್ ಬಿ ಬೆಟರ್ ಸಕ್ಸಸ್ಫುಲ್ ವೆಹಿಕಲ್ ಆಗುತ್ತೆ ಅಂತ ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಈ ಸ್ಪೆಸಿಫಿಕೇಶನ್ ಬರೋಣ. ಸ್ಪೆಸಿಫಿಕೇಶನ್ ನನಗೆ ಏನೇನು ಎಕ್ಸ್ಪೆಕ್ಟೇಷನ್ ಅದನ್ನು ಹೇಳ್ಬಿಡ್ತೀನಿ. ಫಸ್ಟ್ಲಿ ಇದರಲ್ಲಿ ನನ್ನ ಒಪಿನಿಯಲ್ಲಿ ಆಲ್ರೆಡಿ ಸೆಟಪ್ ಅಂತೂ ಬರುತ್ತೆ, ಅದನ್ನು ತಿರುಗಿ ಹೇಳೋದು ಬೇಡ. ಐ ಥಿಂಕ್ ಅದನ್ನು ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಒಪಿನಿಯನ್ ಚೇಂಜ್ ಏನು ಮಾಡಬೇಕಂದ್ರೆ, ಹಳೆ ಇಂಜಿನ್ ಐ ನೋ ಇಟ್ ವಾಸ್ ಅ ಸಿಂಗಲ್ ಚಾನಲ್ ABS, ಬಟ್ ಹೊಸ ಇಂಜಿನ್ ನನ್ನ ಒಪಿನಿಯನ್ ಶುಡ್ ಬಿ ಡುವೆಲ್ ಚಾನಲ್ ABS. ಸೊ ಇದರಲ್ಲಿ ನೀವು ಕಂಜೂಸಿ ಪ್ಲೀಸ್ ಮಾಡೋಕೋಗ್ಬೇಡಿ, ಡುವೆಲ್ ಚಾನಲ್ ABS ಕೊಡಿ. ಸೊ ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಆಬ್ವಿಯಸ್ಲಿ ನೀವು ಟ್ಯೂಬ್ಲೆಸ್ ಟೈರ್ ಕೊಡೋದು ನನಗೆ ವೆರಿ ಮಚ್ ರಿಮ್ಸ್ ಕೊಡೋದು ತುಂಬಾ ಡೌಟು, ಬಟ್ ಅಟ್ಲೀಸ್ಟ್ ನೀವು ಅಲ್ಯೂಮಿನಿಯಂ ರಿಮ್ಸ್ ಕೊಡಿ. ಒಂದು ಅದು ಲೈಟ್ ಆಗಿರುತ್ತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದನ್ನ ಟ್ಯೂಬ್ಲೆಸ್ ಕನ್ವರ್ಟ್ ಮಾಡೋಕ್ಕೆ ನಮ್ಗೆ ತುಂಬ ಚೆನ್ನಾಗಿ ಈಸಿ ಆಗುತ್ತೆ. ಬಿಕಾಸ್ ನನ್ನ ಒಪಿನಿಯನ್ ಈ ಗಾಡಿ ಬಂದರೆ ಇದನ್ನ ಸಾಕಷ್ಟು ಜನ ಟೂರಿಂಗ್ ಯೂಸ್ ಮಾಡ್ತಾರೆ. ಸೊ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡೋ ಥರ ಅವೈಲೇಬಲ್ ಇದ್ದರೆ ಒಳ್ಳೆಯದು. ನೀವು ಟ್ಯೂಬ್ಲೆಸ್ ಟೈರ್ ಸ್ಪೋಕ್ಸ್ ಹೊರಡ್ರೆ ಇನ್ನೂ ಗ್ರೇಟ್, ಬಟ್ ಐನೋ ಆ ಬಜೆಟಲ್ಲಿ ನೀವು ಕೊಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಅಲ್ಯೂಮಿನಿಯಂ ರಿಮ್ಸ್ ಕೊಡಿ ಇದಕ್ಕೆ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ವೆರಿ ಇಂಪಾರ್ಟೆಂಟು ನನ್ನ ಒಪಿನಿಯನ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಡಿ ಪ್ಲೀಸ್. ಬಿಕಾಸ್ ಈ ಅಡ್ವೆಂಚರ್ ಟೂರಿಂಗ್ ಬೈಕ್ಸಲ್ಲಿ ನನ್ನ ಒಪಿನಿಯನ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಡಲೇಬೇಕು. ಬಟ್ ಐ ನೋ ಏನೋ ಒಂದು ರೀಸನ್ ಹುಡ್ಕೊಂಡು ಅವ್ರು ಕೊಡ್ತಾಯಿಲ್ಲ ಬಜೆಟ್ ಗಿಜೆಟ್ ಅಂತ. ಬಟ್ ನನ್ನ ಒಪಿನಿಯನಲ್ಲಿ ನೀವು ಆಲ್ರೆಡಿ ಮನಿ ಸೇವ್ ಮಾಡ್ತಾ ಇದ್ದೀರಾ ವಿತ್ 210cc ಇಂಜಿನು. ಸೊ ಇದ್ರ ಮೇಲೆ ಸ್ವಲ್ಪ ನನ್ನ ಒಪಿನಿಯನ್ ಸ್ಪೆಂಡ್ ಮಾಡಿ, ನನ್ನ ಒಪಿನಿಯನ್ ತುಂಬಾ ಯೂಸ್ ಆಗುತ್ತೆ. ಸೊ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಫ್ರಂಟ್ ರೇರು ಎರಡು ಕೊಡಿ ನನ್ನ ಒಪಿನಿಯನ್. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ 6 gear ಇದೇ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ದಟ್ ವಿಲ್ ಬಿ ಅ ಪ್ರಾಬ್ಲಮ್. ಆಲ್ಸೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಕರಿಸ್ಮಾದಲ್ಲಿ ಸ್ಲಿಪರ್ ಕ್ಲಚ್ ಇತ್ತು. ಸೊ ನನಗೆ ಅನಿಸ್ತದೆ ಇದರಲ್ಲೂ ಸ್ಲಿಪರ್ ಕ್ಲಚ್ ಇರುತ್ತೆ ಅಂತ ಅನಿಸ್ತದೆ. ಸೊ ಹೋಪ್ಫುಲಿ ಇದರಲ್ಲಿ ಸ್ಲಿಪರ್ ಕ್ಲಚ್ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಅಷ್ಟು ಕೊಡ್ತಾರೆ, ಅದರ ಜೊತೆಗೆ 6 gear ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಐ ಥಿಂಕ್ ಕರಿಸ್ಮಾದಲ್ಲಿ ನೀವು ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿಲ್ಲ. ಇದರಲ್ಲಿ ಆ ಥರ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬಿಡಿ, ಬಿಕಾಸ್ it will definitely make a lot of sense. ಬಿಕಾಸ್ ಇದೊಂದು ಆಫ್ ರೋಡ್ ಟೂರಿಂಗ್ ಬೈಕ್ ಆಗಿರೋದ್ರಿಂದ ಆಫ್ ರೋಡರ್ ಆಗಿರೋದ್ರಿಂದ ಏನೇಳಿ ಅಪ್ಸೈಡ್ ಡೌನ್ ಫೋಕ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಅನ್ಸ್ಪ್ರಂಗ್ ಮಾಸ್ ತೆಗೆದಿದೆ ಆ್ಯಂಡ್ ಒಳ್ಳೆ ನಿಮಗೆ ಒಂದು ಹ್ಯಾಂಡ್ಲಿಂಗ್ ಕೊಡುತ್ತೆ, ಎಸ್ಪೆಷಲಿ ಇನ್ ಆಫ್ ರೋಡ್ ಟ್ರಯಲ್ಸ್. ಸೊ ನನ್ನ ಒಪಿನಿಯನ್ಲಿ ಇದಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಇದರಲ್ಲಿ ನೀವು ಅಪ್ಸೈಡ್ ಡೌನ್ ಫೋಕ್ಸ್ ಕೊಡಿ. ಅಪ್ಡೇಟೆಡ್ ಆಗಿ ಗಾಡಿ ಇರಬೇಕು ನನ್ನ ಒಪಿನಿಯನ್ಲಿ. ಸೊ ಸೀಟ್ ವಿಚಾರ ಹೇಳೋದಂದ್ರೆ ಐ ಥಿಂಕ್ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಸೀಟು ಜಾಸ್ತಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಸ್ಟಿಲ್ ನಂದು ಒಂದು ಹೋಪ್ ಏನಿದೆ ಅಂದರೆ ಇವರು ಬಿಕಾಸ್ ಇದನ್ನ ಟೂರಿಂಗ್ ಯೂಸ್ ಮಾಡೋದ್ರಿಂದ ಟೂರಿಂಗ್ ಸೀಟ್ ಅಂತಾನು ಇದಕ್ಕೆ ಒಂದು ಆಪ್ಷನ್ ನೀವು ಅವೈಲೇಬಲ್ ಇಟ್ಕೊಂಡಿರಿ. ನೆಕ್ಸ್ಟ್ ಥಿಂಗ್ ಲಾಸ್ಟ್ ನನ್ನ ಸಜೆಷನ್ ಇರೋದು ಈ ಗಾಡಿ ಬಗ್ಗೆ ಏನು ಸ್ಪೆಸಿಫಿಕೇಶನ್ ಇರಬೇಕಂದ್ರೆ ಇದರಲ್ಲಿ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನನ್ನ ಒಪಿನಿಯನ್ಲಿ 14 to 15 ಲೀಟರ್ ಕೊಡಿ. ಐ ನೋ ಇಟ್ ಇಸ್ ಅ ಬಿಟ್ ಟೂ ಮಚ್ ಆಸ್, ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಮೋಸ್ಟ್ಲಿ ಈ ಗಾಡಿನ ಸಾಕಷ್ಟು ಜನ ಇದನ್ನ ಅಡ್ವೆಂಚರ್ ಟೂರಿಂಗ್ಗೆ ಯೂಸ್ ಮಾಡೋದ್ರಿಂದ 12 ಲೀಟರ್ 11 ಲೀಟರ್ ಸಾಕಾಗಲ್ಲ. ಸೊ ಐ ಥಿಂಕ್ 14 to 15 ಲೀಟರ್ ನನ್ನ ಒಪಿನಿಯನ್ಲಿ ವಿಲ್ ಬಿ ಡೀಸೆಂಟ್. ನನ್ನ ಒಪಿನಿಯನ್ಲಿ ಅದನ್ನು ತುಂಬ ಕಮ್ಮಿನೇ, ಬಟ್ ಸ್ಟಿಲ್ ಮೈಲೇಜ್ ಚೆನ್ನಾಗಿ ಕೊಡೋದು 200cc ಆಗಿರೋದ್ರಿಂದ ನನ್ನ ಒಪಿನಿಯನ್ಲಿ ಇಟ್ ಬಿ ಗುಡ್ ಇನಫ್ ಇಫ್ ಯು ಆರ್ ಏಬಲ್ ಟು ಪ್ರೊವೈಡ್ 14 to 15 ಲೀಟರ್ ಆಫ್ ಟ್ಯಾಂಕ್. ಸೊ ದಟ್ ವಿಲ್ ಬಿ ಗುಡ್ ಬಿಕಾಸ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಸಾಕಷ್ಟು ದೂರ ಹೋಗಬೇಕಾದ್ರೆ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅನ್ಸುತ್ತೆ. ರಾದರ್ ದನ್ ಕ್ಯಾರಿಂಗ್ ನಿಮ್ಮದು ಜೆರಿ ಕ್ಯಾನ್ ಇಟ್ಕೊಡೋದು ಅದರಲ್ಲೇ ಬೇಸಿಕಲಿ ಪೆಟ್ರೋಲ್ ಇದ್ರೆ ಬೆಟರ್ ಆಗಿರುತ್ತೆ. ಸೊ ದಟ್ ಇಸ್ ಮೈ ಲಾಸ್ಟ್ ಸ್ಪೆಸಿಫಿಕೇಶನ್ ಎಕ್ಸ್ಪೆಕ್ಟೇಷನ್. ಸೊ ನೀವು ಯಾವ ಥರ ಲಾಂಚ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ನೀವು ಫಸ್ಟ್ಲಿ ಇದನ್ನ ಯಾವ ಥರ ನೀವು ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳ್ತೀನಿ. ಎಕ್ಸ್ಪಲ್ಸ್ ಆಲ್ರೆಡಿ ಇಟ್ಸ್ ಅ ವೆರಿ ಕೇಪಬಲ್ ಗಾಡಿ, ಆಫ್ ರೋಡಿಂಗ್ ಗಾಡಿ ಅಂತ ಒಂದು ಬ್ರ್ಯಾಂಡ್ ಇಮೇಜ್ ಇದೆ. ಬಟ್ ನೀವು ಏನು ಗೊತ್ತಾ, ನೀವು ಇಫ್ ಯು ಆರ್ ಓನ್ಲಿ ಟ್ರೈಂಗ್ ಟು ರಿಮೇನ್ ಇನ್ ದ 2 lakh ಕ್ಯಾಟಗರಿನೇ ಇದ್ರೆ ಆ್ಯಂಡ್ ನೆಕ್ಸ್ಟ್ 440cc ಲಾಂಚ್ ಮಾಡಬೇಕಾದ್ರೆ ಏನೋ ಒಂದು ಲೈಕ್ ಆ ಬ್ರ್ಯಾಂಡ್ ಅಪ್ಗ್ರೇಡೆಡ್ ಆಗಿ ನೀವು ಮಾಡಬೇಕು ಅಂದರೆ ನೀವು ಇದನ್ನ ಹೆಡ್ ಟು ಹೆಡ್ KTM ಮತ್ತೆ ಹಿಮಾಲಯನ್ ಜೊತೆ ನೀವು ಹೆಡ್ ಟು ಹೆಡ್ ಇದನ್ನ ಗಾಡಿನ
ಲೈನಲ್ಲಿ ನಿಲ್ಲಿಸಬೇಕಾಗುತ್ತೆ. ರಾದರ್ ಜಸ್ಟ್ ನಾವು ಒಂದು ಬಜೆಟ್ ಅಡ್ವೆಂಚರ್ ಗಾಡಿ ರಿಲೀಸ್ ಮಾಡ್ತಾರೆ ಅಂತ ಮಾಡಬೇಡಿ. ಬಿಕಾಸ್ ಈ ಗಾಡಿದು ಪೊಟೆನ್ಷಿಯಲ್ ಜಾಸ್ತಿ ಇದೆ. ಇಟ್ಸ್ ಲೈಕ್ ಈ ಹಿಮಾಲಯನ್ ಇವನ್ ಅಡ್ವೆಂಚರ್ ಟೂರಿಂಗ್ ತುಂಬ ಚೆನ್ನಾಗಿ ಮಾಡೋ ಗಾಡಿ ಆಗಿದ್ರು ಪೀಪಲ್ ಎಕ್ಸ್ಪೆಕ್ಟ್ ದಟ್ ಈ ಗಾಡಿ ಬಂದ್ಬಿಟ್ಟು ವಿಲ್ ಬಿ ಮಚ್ ಬೆಟರ್ ಗಾಡಿ ಇನ್ ಟರ್ಮ್ಸ್ ಆಫ್ ರೋಡಿಂಗ್ ಕೇಪಬಿಲಿಟಿ ತುಂಬ ಚೆನ್ನಾಗಿ ಮಾಡುತ್ತೆ ಅಂತ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇನ್ ದ್ಯಾಟ್ ವೇ ನೀವು ಹಿಮಾಲಯನ್ ಇವತ್ತು ಇಟ್ಸ್ ಬೆಟರ್ ಟೂರರ್, ನಿಮ್ಮ ಗಾಡಿ ವಿಲ್ ಬಿ ಬೆಟರ್ ಆಫ್ ರೋಡರ್. ಸೊ ಆ ಥರ ನೀವು ಸ್ಟ್ಯಾಂಡ್ ಔಟ್ ಆಗ್ತೀರಾ. ಆಲ್ಸೋ ನೀವು ಇದನ್ನ ಮಚ್ ಕೇಪಬಲ್ ಬೈಕ್ ಆಗಿ ಮಾಡಬೇಕು ಕಂಪೇರ್ ಟು ದ ಹಿಮಾಲಯನ್. ಅಂಡ್ ಅವ್ರಿಗೆ ತೋರಿಸಬೇಕು ದಟ್ ನಾವು 210cc ನಾವು ಒಂದು ಒಳ್ಳೆ ಬೈಕ್ ಲಾಂಚ್ ಮಾಡ್ತಿದ್ದೇವೆ. ಸೊ ಅದಕ್ಕೋಸ್ಕರ ನನಗೆ ಈ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡೋದು, ಈ ಸ್ಪೆಸಿಫಿಕೇಶನ್ ಕೊಡಬೇಕು ನೀವು ಗಾಡಿನ. ಸೊ ಹೆಡ್ ಟು ಹೆಡ್ ನೀವು ಆ ಥರ ನೀವು ಮಾಡಿದ್ರೆ ನಿಮಗೆ ನಿಮ್ಮದು ಬ್ರ್ಯಾಂಡ್ ಆಸ್ ಎಕ್ಸ್ಪಲ್ಸು ಸ್ಟ್ಯಾಂಡ್ ಔಟ್ ಆಗುತ್ತೆ. ಆ್ಯಂಡ್ ನೀವು ಇಂಟರ್ನ್ಯಾಷನಲಿ ನೀವು ಈ ಬ್ರ್ಯಾಂಡ್ನ ನೀವು ಸ್ಟ್ಯಾಂಡ್ ಔಟ್ ಮಾಡ್ಬೋದು. ಬಿಕಾಸ್ ನೀವು ನಾಳೆ 440cc ಲಾಂಚ್ ಮಾಡಬೇಕಾದ್ರೆ ನೀವು ಮೇ ಬಿ ಇಂಡಿಯಾದಲ್ಲಿ ನೀವು ಲಾಂಚ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು. ಇಂಟರ್ನ್ಯಾಷನಲಿ ನೀವು ಹೆಂಗೆ ಸ್ಟ್ಯಾಂಡ್ ಔಟ್ ಆಗ್ತೀರಾ, ಎಲ್ಲರೂ ಮಾತಾಡ್ತಾ ಇರೋದು ಹಿಮಾಲಯನ್ ಬಗ್ಗೆನೇ. ಸೊ ನೀವು ಅದನ್ನ ಒಂದು ಅಪ್ ಮಾರ್ಕೆಟ್ ಆಗಿ ಲಾಂಚ್ ಮಾಡಬೇಕಾದ್ರೆ ಈ ಸ್ಪೆಸಿಫಿಕೇಶನ್ಲಿ ನನ್ನ ಒಪಿನಿಯನ್ಲಿ ಲಾಂಚ್ ಮಾಡಬೇಕು. ಆ್ಯಂಡ್ ಯು ಶುಡ್ ಚಾಲೆಂಜ್ ಇಟ್ ಟು ದ ಹಿಮಾಲಯನ್ ನನ್ನ ಒಪಿನಿಯನ್ಲಿ. ಸೆಕೆಂಡ್ ಥಿಂಗ್ ಒಂದು ಐ ನೋ ದಟ್ ಓಕೆ ಚಾಲೆಂಜ್ ಎಲ್ಲ ಸರಿ ಆಯಿತು, ಮಾರ್ಕೆಟಿಂಗ್ ಸರಿ ಆಯಿತು. ಈಗ ನಾವು ಹೆಂಗೆ ಸೆಲ್ ಮಾಡೋದು ಅಂತ ಕೇಳಿದ್ರೆ, ಬಿಕಾಸ್ ಎಷ್ಟೊಂದು ಥರ ಕಸ್ಟಮರ್ಸ್ ಇರ್ತಾರೆ ನಿಮಗೆ. ಕೆಲವರಿಗೆ ಬಜೆಟ್ ಅಲ್ಲಿ ಬೇಕು, ಕೆಲವರಿಗೆ ವ್ಯಾಲ್ಯೂ ಡ್ರಿವನ್ ಇರ್ತಾರೆ, ಕೆಲವರು ಡಿಸೈರಬಲ್ ಇರ್ತಾರೆ. ಅಂದ್ರೆ ನನಗೆ ಬೆಸ್ಟ್ ಆಫ್ ರೋಡ್ ಕೇಪಬಲ್ ಬೈಕ್ ಬೇಕು, ನನಗೆ ಅಟ್ಲೀಸ್ಟ್ ನನಗೆ ಅಷ್ಟೊಂದಿನ ಬೇಡ, ನನಗೆ ಡೀಸೆಂಟ್ ಆಗಿರೋದು ಬೇಕು, ಒಳ್ಳೆ ಬೆಸ್ಟ್ ಆಫ್ ಬೆಸ್ಟ್ ಬೇಕು. ಇನ್ನೊಬ್ಬರಿಗೆ ಇಲ್ಲಪ್ಪ ನನಗೆ ಜಸ್ಟ್ ಆಫ್ ರೋಡ್ ಕೇಪಬಲ್ ಈ ದುಡ್ಡಲ್ಲಿ ಕೊಟ್ಬಿಡಪ್ಪ ಅಂತ. ಸೊ ಈ 3 ಕ್ಯಾಟಗರಿ ಇರೋದ್ರಿಂದ ನಂದು ಏನು ಸಜೆಷನ್ ಅಂದ್ರೆ, ಈ ಗಾಡಿನ ನೀವು 3 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿ. ಒಂದು ವೇರಿಯಂಟ್ ಬಂದ್ಬಿಟ್ಟು ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು, ಆರ್ ನಿಮಗೆ ಬಜೆಟ್ ಓರಿಯೆಂಟೆಡ್ ವೇರಿಯಂಟ್. ಅದರಲ್ಲಿ ನೀವು ಸ್ವಲ್ಪ ಲೈಕ್ ಫೀಚರ್ಸ್ ಎಲ್ಲ ತೆಗೆದುಬಿಡಿ ಅಂಡ್ ಡೀಸೆಂಟ್ ಇದನ್ನ ಒಂದು ಪ್ರೈಸ್ ಅಲ್ಲಿ ಲಾಂಚ್ ಮಾಡಕ್ಕೆ ನೋಡಿ. ಸೆಕೆಂಡ್ ವೇರಿಯಂಟ್ ಬಂದು ಮಿಡ್ ವೇರಿಯಂಟ್ ಬಂದು ವ್ಯಾಲ್ಯೂ ಡ್ರಿವನ್ ವೇರಿಯಂಟ್. ಇದರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನೋಡಿ, ಒಂದು ಅಡ್ವೆಂಚರ್ ಟೂರ್ ಆರ್ ಒಂದು ಆಫ್ ರೋಡರ್ ಅಲ್ಲಿ ಅಟ್ಲೀಸ್ಟ್ ಈ ಕೇಪಬಿಲಿಟಿ ಇದ್ರೆ ನನಗೆ ಈ ಗಾಡಿನ ಆರಾಮಾಗಿ ಓಡಿಸಬಹುದು. ಆ ಥರ ಕೇಪಬಿಲಿಟಿ ಇರುವಂತ ಒಂದು ಫೀಚರ್ಸ್ ಇಟ್ಕೊಂಡು ಮಿಡ್ ವೇರಿಯಂಟ್ ಮಾಡಿ. ಅಂಡ್ ಲಾಸ್ಟ್ ವೇರಿಯಂಟ್ ಬಂದು ಟಾಪ್ ವೇರಿಯಂಟ್. ಅದರಲ್ಲಿ ನಿಮಗೆ ಎಲ್ಲ ಏನು ಡಿಸೈರಬಲ್ ಬೇಕು ಒಂದು ಗಾಡಿಯಲ್ಲಿ ಅದನ್ನ ನೀವು ಪ್ರೊವೈಡ್ ಮಾಡಿ. ಬೇಸಿಕಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅಂಡ್ ಆಲ್ ದೋಸ್ ಅಲ್ಯೂಮಿನಿಯಂ ಅಲಾಯ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಅದನ್ನ ಅದರಲ್ಲಿ ಪ್ರೊವೈಡ್ ಮಾಡಿ ಆ ಗಾಡಿಯಲ್ಲಿ. ಅವಾಗ ಏನಾಗುತ್ತೆ ಗೊತ್ತಾ, ನೀವು ಹಿಮಾಲಯನ್ ಐ ನೋ ದಟ್ ಪವರ್ಲಿ ಬೀಟ್ ಮಾಡೋಕ್ಕಾಗಲ್ಲ, ಅದು 400cc, ಇದು 210cc, ನೀವು ಏನೇ ಮಾಡೋದು ಅದನ್ನ ಬೀಟ್ ಮಾಡೋಕ್ಕಾಗಲ್ಲ. ಬಟ್ ಆಸ್ ಅ ಕೇಪಬಲ್ ಗಾಡಿ ನನ್ನ ಒಪಿನಿಯನಲ್ಲಿ ನೀವು ಕೇಪಬಲ್ ಆಫ್ ರೋಡರ್ ಅಂಡ್ ವೆರಿ ವೆರಿ ಲೈಕ್ ಫೀಚರ್ ರಿಚ್ ಗಾಡಿಯಾಗಿ ನೀವು ಅದನ್ನ ಬೀಟ್ ಮಾಡ್ತೀರಾ. ಅಂಡ್ ನೀವು ಆ ಕಾಂಪಿಟೇಷನ್ ನಿಮಗೆ ಎಕ್ಸ್ಪಲ್ಸ್ 440 ಇಲ್ಲದೆ ನೀವು ಅದ್ರ ಜೊತೆ ಕಂಪೀಟ್ ಮಾಡ್ಬೋದು. ಸೊ 440 ಬಂದಾಗ ಏನಾಗುತ್ತೆ ಅಂತ ಅವಾಗ ಅವರಿಗೆ ಭಯ ಆಗುತ್ತೆ. ಸೊ ಆ ಥರ ನೀವು ಲಾಂಚ್ ಮಾಡಿದ್ರೆ ನೀವು ಒಂಥರ ಒಂದು ಹವಾ ಲೈಕ್ ಬರುತ್ತೆ ನಿಮ್ಮ ಗಾಡಿ ಬಗ್ಗೆ. ಎಕ್ಸ್ಪಲ್ಸ್ ಬಗ್ಗೆ ಐ ನೋ ಎಕ್ಸ್ಪಲ್ಸ್ ಬಗ್ಗೆ ಆಲ್ರೆಡಿ ಇದೆ, ಬಟ್ ಇಟ್ ಇಸ್ ಮೋರ್ ಲೈಕ್ ಬಜೆಟ್ ಕೈಂಡ್ ಆಫ್ ದೊಡ್ಡ ಬೈಕ್ ತರ ಇದೆ. ಐ ನೋ ಲಾಟ್ ಆಫ್ ಪೀಪಲ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಈವನ್ ದೊಡ್ಡ ಬೈಕ್ ತಗೊಳ್ಳೋರು ಈ ಬೈಕ್ ನ ತಗೋತಾರೆ ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಆಫ್ ರೋಡ್ ಕೇಪಬಲ್ ಬೈಕ್ ಅವೈಲೇಬಲ್ ಇನ್ ಇಂಡಿಯಾ. ಬಟ್ ಸ್ಟಿಲ್ ನೀವು ಒಂದು ಸ್ಟೆಪ್ ಫರ್ದರ್ ಸ್ಟ್ಯಾಂಡ್ ಆಗಿ ಅಂತ ನಂದು ಒಪಿನಿಯನ್. ಸೊ ನಾನು ಈ ಐಡಿಯಾಸ್ ನಿಮ್ಗೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ ನಾನು ಸೈಕಲ್ಸ್ ಎಲ್ಲ ಯೂಸ್ ಮಾಡ್ತೀನಲ್ಲ, ಸೈಕಲ್ಸ್ ಅಲ್ಲಿ ಯಾವ ತರ ಇದೆ ಅಂದ್ರೆ, ಆಬ್ವಿಯಸ್ಲಿ ಒಂದು ಫ್ರೇಮ್ಗೆ ಒಂದು ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ, ಒಂದೊಂದು ಫ್ರೇಮ್ಗೆ ಒಂದೊಂದು ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ಅದಲ್ಲಿರೋ ಕಾಂಪೊನೆಂಟ್ಸ್ ನೀವು ಚೀಪರ್ ಬೈಕಲ್ಲೂ ನಿಮಗೆ ಒಳ್ಳೆ ಕಾಂಪೊನೆಂಟ್ಸ್ ಸಿಗುತ್ತೆ, ಇವನ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಆಲ್ ದೋಸ್ ಥಿಂಗ್ಸ್ ನಿಮಗೆ ಸಿಗುತ್ತೆ. ಸೊ ಅವರಿಂದ ನನಗೆ ಏನು ಐಡಿಯಾ ಸಿಗ್ತದೆ ಅಂದ್ರೆ, ಇಟ್ ಒಂದು ಬೈಕ್ ಡಸಂಟ್ ನೀಡ್ ಟು ಬಿ ಲೈಕ್ ಒಂದು ಟಾಪ್ ಬೈಕ್, ಒಂದು ದೊಡ್ಡ CC ಬೈಕ್ ಇದ್ರೆ ಮಾತ್ರ ನೀವು ಎಲ್ಲ ಕಾಂಪೊನೆಂಟ್ಸ್ ಬೆಸ್ಟ್ ಕಾಂಪೊನೆಂಟ್ಸ್ ಕೊಡಬೇಕಂತ ಏನು ಇಲ್ಲ. ನೀವು ಸಣ್ಣ CC ಬೈಕ್ ಇದ್ರೂ ಎಲ್ಲ ಕಾಂಪೊನೆಂಟ್ಸ್ ಕೊಡಿ. ಸೊ ಎಲ್ಲ ಕಾಂಪೊನೆಂಟ್ಸ್ ಕೊಟ್ಟರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗ್ಬೋದು, ಬಟ್ ಸ್ಟಿಲ್ ವಾಟ್ ಯು ಕ್ಯಾನ್ ಡೂ ಇಸ್ ಆಬ್ವಿಯಸ್ಲಿ 3 ವೇರಿಯಂಟ್ಸ್ ಲಾಂಚ್ ಮಾಡಿ. ಒಂದರಲ್ಲಿ ಎಲ್ಲ ಡಿಸೈರಬಲ್ ಕಾಂಪೊನೆಂಟ್ಸ್ನ ಕೊಡಿ, ಇನ್ನೊಂದ್ರೆ ಕಾಂಪೊನೆಂಟ್ಸ್ ಆರ್ ಫೀಚರ್ಸ್ ಕೊಡಿ. ಇದರಲ್ಲಿ ನೀವು ಒಂದು ಬೇಸಿಕ್ ವೇರಿಯಂಟ್ ಅಲ್ಲಿ ಆರ್ ಲೈಕ್ ಬಜೆಟ್ ಆರ್ಡರ್ ನೀವು ನಿಮಗೆ ಯಾವ ಪ್ರೈಸಲ್ಲಿ ಲಾಂಚ್ ಮಾಡಬೇಕಂತ ಆ ಪ್ರೈಸ್ ಲೈಕ್ ಸೂಟ್ ಆಗೋ ಥರ ನೀವು ವೇರಿಯಂಟ್ ಮಾಡ್ಬಿಟ್ಟು ಕೊಡಿ. ಇದರಿಂದ ಏನಾಗುತ್ತೆ ಅಂದ್ರೆ, ಕಸ್ಟಮರ್ಗೆ ಲೈಕ್ ಇದು ಸಿಗುತ್ತೆ, ಫ್ರೀ ಹೇಳಿ ಚಾಯ್ಸ್ ಸಿಗುತ್ತೆ. ದಟ್ ಅವನಿಗೆ ಇಫ್ ಹಿ ಹ್ಯಾಸ್ ದ ಮನಿ ಈ ಕ್ಯಾನ್ ಗೋ ಫಾರ್ ದ ಬೆಸ್ಟ್ ವೇರಿಯಂಟ್ ಅಂತ. ಸೊ ದಟ್ ಇಸ್ ವಾಟ್ ಸೈಕಲ್ ಅಲ್ಲಿ ಆಗ್ತದೆ. ನನ್ನ ಒಪಿನಿಯನ್ ಇದಂತ ಸೈಕಲ್ ತರಾನೇ ಎಕ್ಸ್ಪಲ್ಸ್ ಆಗಿರೋದ್ರಿಂದ ನನ್ನಿಂದ ಸಜೆಷನ್ ಈ ತರ ಇದೆ. ಹೋಪ್ಫುಲಿ ನಿಮಗೆ ಹೀರೋ ಅವ್ರಿಗೆ ಈ ಸಜೆಷನ್ ಕೇಳ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪಲ್ಸ್ 210 ಲಾಂಚ್ ಮಾಡ್ತಾರೆ ಅಂತ ಅನ್ಸುತ್ತೆ. ನನಗೆ ಇದರಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಮೇ ಬಿ ನಾನು ಇದನ್ನ ಬೈ ಮಾಡ್ಬೋದು ಇಫ್ ಇಟ್ ಇಸ್ ಈ ತರ ಆ ಲೆವೆಲ್ ಆಫ್ ಲಾಂಚ್ ಮಾಡಿದೆ. ಅದರ್ವೈಸ್ ಇಟ್ ವಿಲ್ ಜಸ್ಟ್ ಅನ್ ಅವರೇಜ್ ದಟ್ ಬೈಕ್ ಆಗಿ ನಾರ್ಮಲ್ ಸ್ಪೆಸಿಫಿಕೇಶನ್ ಇದೆ. ಮೇ ಬಿ ಅಗೇನ್ ಬೈ ಮಾಡೋ ಥರ ಇರಲ್ಲ ಅಂತ ಹೇಳಲ್ಲ, ಅಗೇನ್ ಅದು ಬ್ರ್ಯಾಂಡ್ ನೇಮ್ ಇದೆ. ಬಟ್ ಏನೋ ಒಂಥರ ಲೈಕ್ ಜಸ್ಟ್ ಎಕ್ಸ್ಪಲ್ಸ್ ತರ ಲಾಂಚ್ ಆಗುತ್ತೆ, ಒಂದು ಏನೋ ಒಂಥರ ಹವಾ ಮಾಡ್ಕೊಂಡು ಒಂಥರ ದಿಸ್ ಇಸ್ ದ ಎಕ್ಸ್ಪಲ್ಸ್ ಅಂತ ಲಾಂಚ್ ಮಾಡಿ ನೀವು, ಅವಾಗ ಮಜಾ ಇರುತ್ತೆ. ಸೊ ದಟ್ ಈಸ್ ಮೈ ಸಜೆಷನ್ ಫಾರ್ ಹೀರೋ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.